ಈಶ್ವರ. ಭಕ್ತರು ಪರಮೇಶ್ವರನನ್ನು ತನ್ನನ್ನು ಕಾಪಾಡು ಕಾಪಾಡು ಅಂಥೇಳಿ ಅನೇಕ ರೀತಿಗಳಲ್ಲಿ ಕೇಳ್ತಾ ಇರ್ತಾರೆ. ಆದರೆ ಒಬ್ಬ ಕವಿಯು ಈಶ್ವರನನ್ನು ಬಹಳ ಗಡಸಿನಿಂದ ಕೇಳಿದ್ದಾರೆ. ಓ ಪರಮೇಶ್ವರ, ಏನಿದು ಇತ್ತೀಚೆಗೆ ನನ್ನ ಕಡೆ ಗಮನವನ್ನು ಹರಿಸ್ತಾ ಇಲ್ವಲ್ಲ, ಏಕೆ, ಕಾರಣವೇನು ಅಂತ ಕೇಳಿದಾಗ ಪರಮೇಶ್ವರನು ಕವಿಗೆ ಹೇಳ್ತಾನೆ, ನೀನೇ ಇಹಲೋಕದ ಚಿಂತನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅಂತ ಹೇಳಿ ಸಂಸಾರದಲ್ಲಿಯೇ ಇರುತ್ತಾ ನನ್ನನ್ನು ಕೇಳ್ತಾ ಇದೆಯಲ್ವಾ ಅಂತ ಹೇಳ್ತಾನೆ. ಅಲ್ಲದೆ ಒಂದು ಬಾರಿಯೂ ಓಂ ನಮಃ ಶಿವಾಯ ಅಂತ ಹೇಳಿಲ್ಲ. ಹೀಗಿರುವಾಗ ನಾನೇಕೆ ಕಾಪಾಡಬೇಕು ಅಂತ ಹೇಳಿ ಮರುಪ್ರಶ್ನೆಯನ್ನು ಮಾಡ್ತಾನೆ ಪರಮಾತ್ಮ. ಆಗ ಕವಿ ಹೇಳ್ತಾನೆ, ಈ ಜೀವನ ಒಂದು ರೀತಿಯಾದಂತಹ ಉನ್ಮತ್ತ ಸ್ಥಿತಿ. ನೀನೇ ಸೃಷ್ಟಿಸಿದವನು, ನಾವೇನು ಕೇಳಲಿಲ್ವಲ್ಲ. ನೀನು ಹಾಗೂ ಪಾರ್ವತಿ ಇಬ್ಬರು ಸೇರಿ ಪಗಡೆಯಾಟದಂತೆ ನಮ್ಮ ಜೀವನದೊಂದಿಗೆ ಆಟವಾಡ್ತಾ ಇದ್ದೀರಾ. ಈ ಲೋಕದಲ್ಲಿ ಹಣದ ವ್ಯಾಮೋಹ, ಪದವಿಯ ವ್ಯಾಮೋಹ, ಹೀಗೆ ಅನೇಕ ವ್ಯಾಮೋಹಗಳಿವೆ. ಇಷ್ಟೆಲ್ಲ ಮಾಡಿ ಅದರಲ್ಲಿ ಸಿಕ್ಕಿಕೊಳ್ಳಬೇಡ ಅಂತಂದರೆ ಹೇಗೆ? ಆದರೂ ಅದರಲ್ಲಿ ಸಿಲುಕಿ ಅನೇಕ ಪಾಪಗಳನ್ನು ಮಾಡ್ತಾಯಿದ್ರೂ ನೋಡಿಕೊಂಡು ಹೇಗೆ ಸುಮ್ಮನಿದೆಯಾ? ಶಿವ ಹೇಳ್ತಾನೆ, ಇದೇನು ಹೀಗೆ ಹೇಳ್ತಾ ಇದೆಯಾ? ಅನೇಕ ಧರ್ಮಶಾಸ್ತ್ರಗಳಿವೆ. ನೀವು ಮಾನವರು, ಬುದ್ಧಿವಂತರು, ಗುರುಗಳು ಇದ್ದಾರೆ, ತಂದೆ ತಾಯಿಗಳಿದ್ದಾರೆ, ಅವರು ಹೇಳಬಹುದು ಅಂತ ಹೇಳ್ತಾನೆ. ಇಷ್ಟೆಲ್ಲ ಅವಕಾಶಗಳಿದ್ದರೂ ನೀನು ನಾಶವಾಗಿ ನನ್ನನ್ನು ನಿಂದಿಸ್ತಾ ಇದೆಯಲ್ವಾ, ಇದು ಸರಿಯೇ ಅಂತ ಕೇಳ್ತಾನೆ. ಇದಕ್ಕೆ ಉತ್ತರವಾಗಿ ಕವಿ ಹೇಳ್ತಾನೆ, ಹೌದು, ನಿನ್ನನ್ನೇ ನಿಂದಿಸುವುದು. ಯಾಕೆ ಅಂತಂದರೆ ನೀನೇ ಲೋಕದಲ್ಲಿ ಎಲ್ಲರಿಗೂ ತಂದೆ, ಪಾರ್ವತಿಯೇ ತಾಯಿ. ತಂದೆ ತಾಯಿಗಳು ಮಕ್ಕಳನ್ನು ನೋಡ್ಕೊಳ್ಬೇಕು. ಅದಲ್ಲದೆ ನಿನ್ನ ಪಾಡಿಗೆ ನೀನಿದ್ದರೆ ಕಾಪಾಡುವವರು ಯಾರು? ಸಂಸಾರವೆಂಬ ಕೂಪದಲ್ಲಿ ಬಿದ್ದಿರುವೆವು. ಆದ್ದರಿಂದ ನೀನೇ ಕಾಪಾಡಬೇಕು. ನೀನು ತಂದೆಯಲ್ಲವೇ? ನಿನಗೆ ನಾನು ಸಂಸಾರದಲ್ಲಿ ಸಿಕ್ಕಿಕೊಂಡಿರುವ ವಿಚಾರ ತಿಳಿಯದೆ ಅಂತಂದಾಗ ಪರಶಿವನು ಹೌದು ಅಂತ ಹೇಳಿ ತನ್ನ ತಪ್ಪನ್ನು ಒಪ್ಪಿಕೊಂಡು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಕೆಲವು ಸಲ ನಮಗೂ ಅಂತಹ ಪರಿಸ್ಥಿತಿ ಉಂಟಾಗುತ್ತೆ. ಹೀಗಿರುವಾಗ ಮಾನವರು ನಿಮಗೆ ಇಂತಹ ಸ್ಥಿತಿ ಉಂಟಾಗುವುದು ಸಹಜ. ಆದ್ದರಿಂದ ನಿನ್ನನ್ನು ಕಾಪಾಡ್ತೇನೆ. ಒಂದು ವೇಳೆ ಈಗ ಸಾಧ್ಯವಾಗದೇ ಇದ್ದರೆ ಮುಂದಿನ ಜನ್ಮದಲ್ಲಾದರೂ ಕಾಪಾಡ್ತೇನೆ. ಆದರೆ ನೀನು ಮಾತ್ರ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರ ಜಪವನ್ನು ತಪ್ಪದೆ ಮಾಡು ಅಂತ ಹೇಳ್ತಾನೆ ಪರಮಾತ್ಮ.